ಕೊತ್ತೂರು ಮಂಜುನಾಥ್ ಅವರನ್ನ ಈ ಕೂಡಲೇ ಬಂಧಿಸಿ ಅವರ ಸದಸ್ಯತ್ವದಿಂದ ವಜಾಗೊಳಿಸಲು ಆಗ್ರಹದ ಮನವಿ ಪತ್ರ. ಕೋಲಾರ ಜಿಲ್ಲೆ ಮುಳಬಾಗಿಲು ಮೀಸಲು ವಿಧಾನಸಭಾ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ 2013ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಬುಡಗ ಜಂಗಮ ಜಾತಿ ಪ್ರಮಾಣ ಪತ್ರ ಪಡೆದುಕೊಂಡು ಆಯ್ಕೆಯಾಗಿರುತ್ತಾರೆ. ಇವರ ವಿರುದ್ಧ ದೂರು ಸಲ್ಲಿಸಿದ ನಂತರ 2018ರಲ್ಲಿ ಮುಳಬಾಗಿಲು ನಗರ ಪೊಲೀಸ್ ಠಾಣೆಯಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರ ಸಲ್ಲಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವರ ವಿರುದ್ಧ ಫೋರ್ಜರಿ ವಂಚನೆ ಜೊತೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಾಗಿರುವ ಸಂಬಂಧ ತನಿಖೆ ಮಾಡುವುದನ್ನು ತಡೆಯುವ ಸಂಬಂಧ ಈ ಶಾಸಕರು ಉಚ್ಚ ನ್ಯಾಯಾಲಯಕ್ಕೆ ರಿಟ್ ಪಿಟಿಷನ್ ಅರ್ಜಿ ಸಲ್ಲಿಸಿರುತ್ತಾರೆ. ಮಾನ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರು ಹಾಗೂ ಸರ್ವೋಚ್ಚ ನ್ಯಾಯಾಲಯ ನವದೆಹಲಿಯಲ್ಲಿ ಅರ್ಜಿ ಸಲ್ಲಿಸಿರುವ ಸಂಬಂಧ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಸದರಿ ಪ್ರಕರಣವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಬಗೆಹರಿಸಿಕೊಳ್ಳುವಂತೆ ಸೂಚಿಸಿರುವ ಮೇರೆಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಗೆ ಒಳಪಟ್ಟಿರುವ ಜಾತಿ ಪರಿಶೀಲನಾ ಸಮಿತಿಯಲ್ಲಿ ಸದರಿ ಶಾಸಕರು ಬಡಗ ಜಂಗಮ ಜಾತಿಗೆ ಸೇರುವುದಿಲ್ಲ, ಇವರ ನಿಜವಾದ ಹಿಂದುಳಿದ ವರ್ಗದ ವ್ಯಾಪ್ತಿಯಲ್ಲಿ ಬರುವ ಬೈರಾಗಿ ಜಾತಿಗೆ ಸೇರಿದವರೆಂದು ಮನಗಂಡು ಇವರು ಪಡೆದಿರುವ ಬುಡಗ ಜಂಗಮ ಜಾತಿ ಪ್ರಮಾಣ ಪತ್ರವನ್ನು ರದ್ದುಪಡಿಸಿರುತ್ತಾರೆ. ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದಿರುವ ಸಂಬಂಧ ಇವರ ವಿರುದ್ಧ ತನಿಖೆಗೊಳಿಸಬಹುದೆಂದು ದಿನಾಂಕ 12/12/2024ರಂದು ಮಾನ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರು ಇವರು ತೀರ್ಪು ನೀಡಿರುತ್ತಾರೆ. ತೀರ್ಪಿನ ಅನ್ವಯ ಇವರ ವಿರುದ್ಧ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದಿಂದ ಪ್ರಕರಣ ದಾಖಲಿಸಿ ಶಾಸಕ ಸ್ಥಾನದಿಂದ ವಜಾಗೊಳಿಸಿ ಇವರನ್ನ ಈ ಕೂಡಲೇ ಬಂಧಿಸಿ ಶಾಸಕರಾಗಿ ಸರ್ಕಾರದಿಂದ ಪಡೆದಿರುವ ಎಲ್ಲ ಸೌಲಭ್ಯಗಳನ್ನು ಹಿಂಪಡೆಯಬೇಕೆಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸುಳ್ಳು ಜಾತಿ ಪ್ರಮಾಣ ಪತ್ರಗಳ ವಿರೋಧಿ ಹೋರಾಟ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಏನು ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸುಳ್ಳು ಜಾತಿ ವಿರೋಧಿ ಹೋರಾಟ ಸಮಿತಿ ವತಿಯಿಂದ ಜಿಲ್ಲಾ ಶಾಖೆ ಬೀದರ್ ವತಿಯಿಂದ ಇವತ್ತಿನ ನಾವೇನು ಒಂದು ಮನವಿಯನ್ನು ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗೆ ಸಲ್ಲಿಸ್ತೀವಿ. ಕಾರಣ ಏನಪ್ಪ ಅಂತ ಹೇಳಿದರೆ, ಏನು ಕೋಲಾರ ಜಿಲ್ಲೆಯ ಮುಳಬಾಗಿಲು ಅಂಥೇಳಿ ಒಂದು ತಾಲೂಕು ಇದೆ. ಆ ತಾಲೂಕಿನಲ್ಲಿ 2013 ಚುನಾವಣೆಯಲ್ಲಿ ಒಬ್ಬರು ಕೊತ್ತೂರು ಮಂಜುನಾಥ್ ಅಂಥೇಳಿ MLA ಆಗ್ತಾರೆ. ಅವರು ಪಕ್ಷೇತರ ಅಭ್ಯರ್ಥಿಯಾಗಿ MLA ಆಗ್ತಾರೆ. ಈಗ ಎಂಥ ದುರ್ದೈವದ ನೋಡ್ರಿ, ಪಾರ್ಟಿ ಅಭ್ಯರ್ಥಿಗಳೇ ಅಲ್ಲಿ ಸೋತ್ಬಿಟ್ಟು ಪಕ್ಷೇತರ ಅಭ್ಯರ್ಥಿ ಗೆಲ್ತಾವಂತಂದ್ರೆ ಅಲ್ಲಿ ಯಾಕೆ ಗೆಲ್ಲಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿದರೆ, ಅವನು ನಿಜವಾಗ್ಲೂ ಪರಿಶಿಷ್ಟ ಜಾತಿದವನೇ ಅಲ್ಲವ. ಆ ದೃಷ್ಟಿ ಇರುವುದರಿಂದ ಮತದಾರರು ಅಂಥವ್ರಿಗೆ ಅಲ್ಲಿ ಗೆಲ್ಲಿಸ್ಬಿಡ್ತಾರೆ. ಯಾಕಂದರೆ ಪರಿಶಿಷ್ಟ ಜಾತಿ ಒಳಗಡೆ ಬರೋರಿಗೆ ಭಾಳ ಇದು ಆಗ್ತದೆ, ಅಲರ್ಜಿ ಆಗ್ಬಿಡ್ತದೆ ಅವ್ರಿಗೆ ಯಾಕೋ. ಹಾಗಾಗಿ ಎಲ್ಲ ಅವ್ನಿಗೆ ಗೆಲ್ಲಿಸ್ಬಿಟ್ರು 13ದಾಗ. ಅಲ್ಲಿ ಏನು ಸೆಕೆಂಡ್ ಏನು ಕ್ಯಾಂಡಿಡೇಟ್ ಅಲ್ಲಿ ಸೋತೋ ಆ ಕ್ಯಾಂಡಿಡೇಟನ್ನು ಫುಲ್ ಫೈಟ್ ಮಾಡಿ ಲಾಸ್ಟ್ ಚುನಾವಣೆ ಮುಗಿದ್ರೂ ಕೂಡ ಬಿಟ್ಟಿಲ್ಲ ಪಾಪ. ಲಾಸ್ಟ್ ಮೊನ್ನೆ ಡಿಸೆಂಬರ್ 18ಕ್ಕೆ ಇದು 12 ತಾರೀಕು ಮೊನ್ನೆ ಡಿಸೆಂಬರ್ 12ಕ್ಕೆ ನಮ್ಮ ಕರ್ನಾಟಕ ಹೈಕೋರ್ಟು ಇವನ ಮ್ಯಾಗ ಕೂಡಲೇ ಏನದಂದ್ರೆ ಕೇಸ್ ಪ್ರಕರಣ ಎಲ್ಲ ಆಗಿದ್ದು ಮುಳಬಾಗಿಲು ಕ್ಷೇತ್ರದಲ್ಲಿ. ಆ ಕೇಸೆಲ್ಲ ವಾಪಸ್ ತಗೊಂಬ ಸಲುವಾಗಿ ಕೋರ್ಟಿಗೆ ಹೋಗ್ಬಿಟ್ಟು ನೀವೇ ಯಾರು ಕೊತ್ತೂರು ಮಂಜುನಾಥೇ ಕೋರ್ಟಿಗೆ ಹೋಗ್ಬಿಟ್ರು. ಕೋರ್ಟ್ ಏನದ ಅಂತಂದರೆ ಮೊನ್ನೆ ಇನ್ಕ್ವೈರಿ ಮಾಡ್ಬೋದು ಇವ್ರ ಮ್ಯಾಗ ಅಂತ ಹೇಳಿ ಕೋರ್ಟ್ ಅವ್ರಿಗೆ ಚೀಮಾರಿ ಹಾಕ್ತು. ಹಂಗಾಗಿ ನಮ್ಮ ಏನು ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟಿಗೆ ಕೂಡ ಹೋಗಿದ್ರು ಅವರು. ಎರಡೂ ಕೋರ್ಟ್ ಕೂಡ ಏನದಂದ್ರೆ ಏನು ಸ್ಥಳೀಯ ಜಿಲ್ಲಾಧಿಕಾರಿಗಳು ಇರ್ತಾರೆ, ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಇರ್ತದೆ. ಆ ಕಮಿಟಿ ಒಳಗಡೆ ಇದು ಇವ್ರ ಮ್ಯಾಗ ಏನು ಕ್ರಮ ಕೈಗೊಳ್ಬೋದು ಅಂತ ಹೇಳಿ ಎರಡೂ ಕೋರ್ಟ್ ಕೂಡ ಹೇಳಿದ ನಂತರ ಈ ಥರ ಒಂದು ಆದೇಶಗಳನ್ನು ಬಂದವ. ಅದಕ್ಕೆ ಬಂದಿರುವುದರಿಂದ ನಾವು ಹೇಳ್ತಾ ಇದ್ದೀವಿ, ಇವಾಗ ಕೋಲಾರ ಜನರಲ್ ಸೀಟಿಗೆ ಕಾಂಗ್ರೆಸ್ ಪಕ್ಷದಿಂದ MLA ಇದ್ದಾನೆ ಪ್ರೆಸೆಂಟ್ ಅವು ಕೂಡ. ಅದಕ್ಕೆ ನಾವು ಕೇಳ್ತಾ ಇದ್ದೀವಿ ಸರ್ಕಾರಕ್ಕೆ, ಏನು DK ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರು, ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು. ನಾವು ಹೇಳ್ತಾ ಇದ್ದೀವಿ, ಮೊದಲವ SCಲಿಂದ MLA ಆಗಿದ್ದರು 13ರಾಗ, ಮತ್ತು ಈಗ ಅವನು ಜನರಲ್ ಸೀಟಿಗೆ ಈ ಪಾರ್ಟಿದವ್ರಿಗೆ ಕೇಳ್ತಾ ಇದ್ದೀವಿ, ಜನರಲ್ ಅಂದರೆ SCದವ್ರಿಗೆ ಭೀ ಜನರಲ್ ಸೀಟಿಗೆ ಟಿಕೆಟ್ ಕೊಡ್ಲತ್ತಾರೇನೋ ಅಂತ ಹೇಳಿ ಎಲ್ಲೂ ಕೊಡೋಕೆ ಹೋಗಲ್ಲ ಅವರು. ಆದ್ರೆ ಇಲ್ಲಿ ಯಾಕೆ ಹೆಂಗಾಯಿತು? ಅವನ ಮ್ಯಾಗ ಆಲ್ರೆಡಿ ಪ್ರಕರಣ ಇದೆ, ಕೋರ್ಟ್ ನಡೀತಾ ಇದೆ ಅಂತ ಗುರ್ತಿದೆ. ಆದರೂ ಕೂಡ ಅಲ್ಲಿ ಏನು ಕೋಲಾರ ಮತಕ್ಷೇತ್ರದಾಗ ಟಿಕೆಟ್ ಕೊಟ್ಬಿಟ್ಟು ಗೆದ್ದುಬಿಟ್ಟು ಈಗ ಅವನು MLA ಆಗಿದ್ದಾನ. ಹಾಗಾಗಿ ಈ ನ್ಯಾಯಾಲಯಕ್ಕೆ ಮತ್ತು ಸಂವಿಧಾನಕ್ಕೆ ಅಪಪ್ರಚಾರ ಮಾಡಿದಾನ ಯಾರು ಈ ಮಂಜುನಾಥ್ ಅನ್ನಂಥ MLA. ಅವನ ಮೇಲೆ ಕೂಡಲೇ ಏನದಂದ್ರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು, ಅವ್ನ ಮೆಂಬರ್ಶಿಪ್ ರದ್ದಾಗಬೇಕು, ಅವನ ಮೇಲೆ ಕೂಡಲೇ ಏನದಂದ್ರೆ ಬಂಧಿಸ್ಬೇಕಂತೇಳಿ ಇವತ್ತಿನ ದಿನ ನಮ್ಮ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಇಲ್ಲಿ ತನಕ ಏನು ಸರ್ಕಾರದ ಏನು ಸೌಲಭ್ಯ ಪಡ್ಕೊಂಡ್ರೆ ಅವ್ರ ಭತ್ತ ಸರ್ಕಾರದ ಏನಿರ್ತದೆ ಅವೆಲ್ಲ ರಿಕವರಿ ಆಗ್ಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಇವತ್ತಿನ ಮನವಿ ನಾವು ಮೂರು ಜನರಿಗೆ ನಾವು ಕಳಿಸ್ಬಿಟ್ಟೇವೆ ಮನವಿಗಳು.
ಡಿ ಕೆ ಶಿವಕುಮಾರ್ ಅವರಿಗೂ ಮನವಿ ಕೊಟ್ಟಿದ್ದೀವಿ. ಅದ್ರ ಜೊತೆ ಏನದಂದ್ರೆ ಸಮಾಜ ಕಲ್ಯಾಣ ಸಚಿವರಿಗೆ ಕೂಡ ಕೊಟ್ಟಿದ್ದೀವಿ, ಸಿದ್ದರಾಮಯ್ಯ ಅವರಿಗೂ ಕೊಟ್ಟಿದ್ದೀವಿ. ಇದು ಆಗಲೇ ಹೋದ್ರೆ ಏನದಂತಂದರೆ ನಾವು ನಿಜವಾಗಿ ಅವನ ಮೇಲೆ ಆ್ಯಕ್ಷನ್ ತೊಗೊಳ್ಳಲು ಹೋದ್ರೆ ಏನಾಗ್ತದೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ದಲಿತ ವಿರೋಧಿ ಪಕ್ಷ ಅದ ಅಂಥೇಳಿ ಆಲ್ರೆಡಿ ಅವನಿಗೆ ಟಿಕೆಟ್ ಕೊಟ್ಟಿಂದೆ ದಲಿತ ವಿರೋಧಿ ಇದರ ನಡತೆ ಇದರಲ್ಲಿಂದ ಕೊಟ್ಟಿದ್ದು. ಯಾಕಂದ್ರೆ ಒಬ್ಬ ಅವನು ದಲಿತರ ಮೀಸಲಾತಿಯನ್ನೇ ಕಬಳಿಸಿದಾನೆ ಅಂಥ ವ್ಯಕ್ತಿಗೆ ಮತ್ತು ಜನರಲ್ ಸೀಟಿಗೆ ಟಿಕೆಟ್ ಕೊಟ್ಟು ಅವ ಯಾರು ಏನು ಅವ ಹಿಂದುಳಿದ ಜಾತಿಗೆ ಸಂಬಂಧಪಟ್ಟಿನವ ಬುಡುಗ ಜಾತಿ ಪ್ರಮಾಣ ಪತ್ರ ಪಡ್ಕೊಂಡು ನೆಸಿಲಿಂದ ಅವ ಬ್ಯಾಕ್ವರ್ಡ್ ಕಮ್ಯುನಿಟಿದಲ್ಲಿ ಬರ್ತಾನ್ರಿ ಅವ ಬೈರಾಗಿ ಅಂಥೇಳಿ. ಹಾಗಾಗಿ ಅವನ ಮೇಲೆ ಆ್ಯಕ್ಷನ್ ಆಗ್ಬೇಕಂತೇಳಿ ಇವತ್ತು ನಾವೆಲ್ಲ ಮುಖಂಡರುಗಳು ಇವತ್ತು ಒಂದು ಮನವಿ ಒಂದು ನಿಯೋಗದ ಮುಖಾಂತರ ಮನವಿ ಮಾಡಿದ್ದೀವಿ. ಮತ್ತು ಏನೋ ಗೊತ್ತಾ ಏನು ಬೇರೆ ಬೇರೆ ಜಿಲ್ಲೆದಲ್ಲಿ ಕೂಡ ಅವನ ವಿರುದ್ಧ ಹೋರಾಟ ನಡೀತಾ ಇದೆ. ನಮ್ಮ ಜಿಲ್ಲೆಯಲ್ಲಿಂದು ಗ್ಯಾಪ್ ಆಗಬಾರ್ದು ಎಂಬ ದೃಷ್ಟಿಯಿಂದ ನಾವು ಇವತ್ತು ಮನವಿಯನ್ನು ಸಲ್ಲಿಸಿದ್ದೀವಿ. ಇದು ಕೋಲಾರ ಸರ್, ಇವತ್ತು ಮಂಡ್ಯದಲ್ಲಿ ನಡೀತಾ ಇದೆ ಸರ್. ಹಾಂ, ಅವ್ರ ವಿರುದ್ಧನೇ. ಮಾಡ್ತಾ ಇದೆ ಈಗ ಅದನ್ನೇ ಈಗ ಇದು ಜನರಲ್ ಸೀಟಿಗೆ ಟಿಕೆಟ್ ತೊಗೊಂಡಿದ್ರಿ ಮಣ್ಣಿನ ಚುನಾವಣೆ ಜನರಲ್ ಸೀಟಿಗೆ ಸಾಮಾನ್ಯ ಕ್ಷೇತ್ರದಿಂದ ಟಿಕೆಟ್ ಕೊಟ್ಟು ಅದು ಈಗ ಕಾಂಗ್ರೆಸ್ ಏನಪ್ಪ BJP ಒಂದು ಹಿಂಗಿರೋದ್ರಿಂದ ಅನಿವಾರ್ಯವಾಗಿ ನಮ್ಮ ಎಲ್ಲ ಮತದಾರರು ಅವನಿಗೆ ಓಟ್ ಕೊಟ್ಟಿದ್ದಲ್ಲಿ ಈ ಥರ ಅಲ್ಲಿಂದ ಅವ ಗೆದ್ದಿಂದ್ರಿ ಆ್ಯಕ್ಚುಲಿ. ಆದ್ರೆ ಅವ ಮೊದಲೇ ಫಸ್ಟ್ ಏನು 13ದಾಗ MLA ಆಗ್ಯಾನು, ಅವನು ಜಾತಿ ನಕಲ್ರಿ ಅವನು. ಈಗಾಗಿಂದ ಅವ ಬೈರಿಗೆ ಅಂತ ತೋರಿಸ್ಕೊಂಡು ಬಿಟ್ಟಾನ್ರಿ. ಮೊದಲು ಪನಿಷ್ಮೆಂಟ್ ತೊಗೋಬೇಕಲ್ಲ ರೀ, ಅದನ್ನು ಕೇಳಿದ್ರೆ ನಾವು ಈ ಥರ. ಓಕೆ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಯವರ ಮುಖಾಂತರವಾಗಿ ನಾಡಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ H.C. ಮಹದೇವಪ್ಪ ಸಾಹೇಬರಿಗೆ ನಾವು ಕರ್ನಾಟಕ ಸುಳ್ಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸುಳ್ಳು ಜಾತಿ ಪ್ರಮಾಣಪತ್ರ ವಿರೋಧಿ ಹೋರಾಟ ಸಮಿತಿ ವತಿಯಿಂದ ಮನವಿಯನ್ನು ಕೊಟ್ಟಿದ್ದೀವಿ. ಈಗಾಗಲೇ ನಮ್ಮ ಮೂಲಭಾರತಿಯವರು ಹೇಳ್ದಂಗೆ ಏನು ಬೇಜಾರಾಗ್ತಾಯಿದೆ ಅಂದರೆ ಕಾಂಗ್ರೆಸ್ ಸರ್ಕಾರ ಈ ದಿನ ಏನಾರ ಕೇಳಿದ್ರೆ ಅದು ಕೋರ್ಟ್ದಾಗ ಅದಂತ ಹೇಳಕ್ಕೆ ಅವ್ರಿಗೆ ಒಂದು ಮಾತಿತ್ತು ರೀ. ಇವತ್ತು ಕೋರ್ಟು ಎರಡು ರಿಜೆಕ್ಟ್ ಮಾಡಿಬಿಟ್ಟದವ್ರಿಗೆ, ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್. ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಆ ವ್ಯಕ್ತಿಗೆ ಬಂಧಿಸಿ ಸುಳ್ಳು ಜಾತಿ ಪ್ರಮಾಣಪತ್ರ ತೊಗೊಂಡೇನು ಸಂವಿಧಾನಕ್ಕೆ ಅಪಪ್ರಚಾರ ಮಾಡ್ಯಾನ, ಅವಮಾನಿಸಿದಾನ, ಅವನಿಗೆ ದೇಶದ್ರೋಹದ ಕೇಸ್ ಹಾಕಿ ಅವನಿಗೆ ಜೈಲಿಗೆ ಹಾಕಿ ಪೂರಾ ಏನೇನು ಫಾಯ್ದೆ ತೊಗೊಂಡಾನ ಸರ್ಕಾರದ MLA ಆಗಿ ಆ ಎಲ್ಲ ವಾಪಸ್ ಕಳ್ಸ್ಕೋಬೇಕು. ಬಡ್ಡಿಗೆ ಸಮೇತ ಚಕ್ರಬಡ್ಡಿ ಸಮೇತವಾಗಿ ವಾಪಸ್ ಇಸ್ಕೋಬೇಕು. ಒಂದು ವೇಳೆ ಅದು ಮಾಡಲೈತಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ದಲಿತ ವಿರೋಧಿ ಅಷ್ಟೇ ಅಲ್ಲ, ಇದು ಸಂವಿಧಾನ ವಿರೋಧಿ ಕೂಡ ಕಾಂಗ್ರೆಸ್ ಸರ್ಕಾರ. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಯವರು ಇದ್ದಾರೆ, ಡಿ ಕೆ ಶಿವಕುಮಾರ್ ಸಾಹೇಬರು, ಮತ್ತು ಈ ನಮ್ಮ ನಾಡಿನ ಉಮೇಶ್ ಕುಮಾರ್ ಸೊರಳೀಕರ್, ರಾಜ್ಕುಮಾರ್ ಮೂಲಭಾರತಿ, ಅಭಿಕಾಳೆ, ಮಹೇಶ್ ಗೊರ್ನಾಳ್ಕರ್, ಚಂದ್ರಕಾಂತ್ R, ನಿರಾಟೆ, ಸಂತೋಷ್ ಏಣುಕೋರೆ, ರಾಜ್ಕುಮಾರ್ ಗುನ್ನಳ್ಳಿ, ಬಾಬುರಾವ್ ಕೌಟ, ಪ್ರಕಾಶ್ ರಾವಣ್, ಜಗನ್ನಾಥ್ ಹೊನ್ನ, ಅಂಬರೀಶ್ ಕುದ್ರೆ, ರಾಜ್ಕುಮಾರ್ ಶಿಂದೆ, ನಿತೀಶ್ ಉಪೆ, ರಾಹುಲ್ ಡಾಂಗೆ, ಅಂಬೇಡ್ಕರ್ ಬೋಧೆ ಇದ್ದರು. ರೋಹನ್ ಮನೋಹರ್, C9 ಕನ್ನಡ, ಬೀದರ್.